ಮಲ್ಲಿಗೆ ಹೂವಿನಲ್ಲಿ ಮಲ್ಲಿಗೆ ದಿಂಡು ಹಾಕೋದನ್ನು ನಾನು ಇವತ್ತು ಹೇಳ್ಕೊಡ್ತೀನಿ ನಿಮಗೆ, ಆಯಿತಾ. ಮಲ್ಲಿಗೆ ಹೂವನ್ನು ತೊಟ್ಟು ಯಾವುದು ಉದ್ದ ಇರುತ್ತೆ ಅದನ್ನು ತೊಗೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಟೈಟಾಗೂ ಎಳ್ಕೊಬೋದು. ಚೆನ್ನಾಗಿ ಉದುರದೇ ಇರೋ ಥರ ಮಲ್ಲಿಗೆ ದಿಂಡನ್ನು ಹಾಕ್ಬೋದು. ನೂಲು ತೊಗೊಳ್ಳಿ, ನೂಲನ್ನ ಮಧ್ಯಕ್ಕೆ ನಿಮ್ಗೆ ಎಷ್ಟು ದಿಂಡು ಬೇಕು, ಎಷ್ಟು ಉದ್ದ ದಿಂಡು ಬೇಕು ಅಷ್ಟು ನೂಲನ್ನ ಬಿಟ್ಕೊಳ್ಳಿ. ಲೆಫ್ಟ್ ಸೈಡಿಗೆ ಬಿಟ್ಟು ಮಧ್ಯಕ್ಕೆ ನೋಡಿ ಅಷ್ಟುದ್ದ ಬಿಡಬೇಕು. ನಿಮಗೆ ಎಷ್ಟು ಬೇಕೋ ಅಷ್ಟು ಮಧ್ಯಕ್ಕೆ ನಾವು ಮಾಮೂಲಿ ಹೇಗೆ ಹೂವು ಕಟ್ತೀವೋ ಆ ಥರ ಲಾಕ್ ಮಾಡ್ಕೊಳ್ಳಿ. ಒಂದು ಹೂವು ಮಾತ್ರ ಲಾಕ್ ಮಾಡಿಕೊಂಡು ನೋಡಿ ತಗೋತಾ ಇದ್ದೀನಿ. ಲಾಕ್ ಮಾಡಬೇಕು. ಈಗ ಕ್ರಾಸ್ ಮಾಡಿ ಮಾಮೂಲಿ ಹೂವು ಹೇಗೆ ಕಟ್ತೀವಿ ಹಾಗೆ ನೋಡಿ ಕ್ರಾಸ್ ಮಾಡಿ ಲಾಕ್ ಮಾಡಬೇಕು. ಈ ಥರ ಲಾಕ್ ಆಯ್ತಲ್ವಾ? ಟೈಟಾಗಿ ಲಾಕ್ ಮಾಡಬೇಕು. ಲಾಕ್ ಮಾಡಿ ಆದಮೇಲೆ ಸ್ಟ್ರೈಟ್ ಇಟ್ಕೊಬಾರ್ದು. ಲಾಕ್ ಆಯ್ತಲ್ವಾ? ಸ್ಟ್ರೈಟ್ ಇಟ್ಕೊಬಾರ್ದು, ಬ್ಯಾಕ್ ಸೈಡ್ ಇಟ್ಕೋಬೇಕು. ದಿಂಡು ಹಾಕೋದಕ್ಕೆ ಬ್ಯಾಕ್ ಸೈಡಿಂದ ಇಟ್ಕೋಬೇಕು. ಬ್ಯಾಕ್ ಸೈಡು ನಮ್ಮ ಲೆಫ್ಟ್ ಹ್ಯಾಂಡಲ್ಲಿ ಬ್ಯಾಕ್ ಬಿಟ್ಕೊಂಡಿರ್ತೀರಲ್ಲ ನೂಲು, ಅದನ್ನು ಕ್ಯಾರಿ ಮಾಡಬೇಕು. ನೋಡಿ ಉಲ್ಟಾ ಇಟ್ಕೋತಾ ಇದ್ದೀನಿ. ಒಂದೊಂದೇ ಹಾಕಿ ಉದ್ದ ತೊಟ್ಟಿರೋದನ್ನು ನೀಟಾಗಿ ಚೆನ್ನಾಗಿ 3 ದಿನ ಆದ್ರೂ ಉದ್ರದೇ ಇರೋ ಥರ ನಾವು ದಿಂಡು ಹಾಕ್ಬೋದು. ನೋಡಿ ಹೀಗೆ ಹಾಕ್ತಾಯಿದ್ದೀನಿ. ಫಸ್ಟು ಲಾಕ್ ಮಾಡಿ, ಈಗ 3ನೇ ಹೂವು ಇಟ್ಟಿದ್ದೀರಲ್ಲ ಆ ತೊಟ್ಟಿನ ಹಿಂದೆ ಬರಬೇಕು. ಹಿಂದೆ ಬರಬೇಕು. ಬಂತು ನೋಡಿ, ಈಗ ಲಾಕ್ ಆಯಿತು ಅದನ್ನು. ಈಗ ಇನ್ನೂ ಒಂದು ಹೂವು ಇಡ್ತೀನಿ. ಮಾಮೂಲಿ ಲಾಕ್ ಫುಲ್ಲು 3 ಹೂವಕ್ಕೂ ಲಾಕ್ ಮಾಡಿ, ಈಗಿರೋ ತೊಟ್ಟಿನ ಹಿಂದೆ ಬರುತ್ತೆ ನೋಡಿ. ತೊಟ್ಟಿನ ಹಿಂದೆನೇ ಬರಬೇಕು. ಇವಾಗ ಇಡೋ ಅಂಥ ಹೂವಿನ ತೊಟ್ಟಿನ ಹಿಂದೆ ದಾರ ಬರಬೇಕು. ಬಂದ ಮೇಲೆ ಹಾಗೆ ಹಾಕಿ ಈಸಿಯಾಗಿ ಗೊತ್ತಾಗುತ್ತೆ. ಈಗ ತೋರಿಸ್ತಾ ಇದ್ದೀನಿ ನೋಡಿ. ಲಾಕ್ ಮಾಡಿ ಈ ಥರ ತೊಟ್ಟಿನ ಹಿಂದೆ ಬರಬೇಕು. ಹಿಂದೆ ಬಂದರೆ ಅದು ಲಾಕ್ ಆಗುತ್ತೆ, ಗಟ್ಟಿಯಾಗಿ ಲಾಕ್ ಆಗುತ್ತೆ. ಲಾಕ್ ಆದಮೇಲೆ ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೀನಿ, ತೋರಿಸ್ತೀನಿ ನೋಡಿ. ಈ ಥರ ಲಾಕ್ ಮಾಡಿ ತೊಟ್ಟಿನ ಹಿಂದೆ ಬಂದೈತಿ ನೋಡಿ, ಆ ತೊಟ್ಟಿನ ಹಿಂದೆ ಮಾತ್ರ ಬರಬೇಕು. ಲಾಕ್ ಆಗುತ್ತೆ. ಎಷ್ಟು ಈಸಿಯಾಗಿ ಹೀಗೆ ನೋಡಿಕೊಂಡೇ ಈಸಿಯಾಗಿ ಹಾಕ್ಬಿಡಿ. ಟ್ರೈ ಮಾಡಿ, ಈಗ ನೋಡೋಣ ಬರುತ್ತೆ. ನಾನು ಅಷ್ಟೇ ಯೂಟ್ಯೂಬ್ ನೋಡೇ ಕಲ್ತಿರೋದು. ಬಟ್ ನೀಟಾಗಿ ಬರುತ್ತೆ. ಒಂದು ಹೂವೂ ಉದುರುತ್ತಾ ಇರೋ ಥರ ಬರುತ್ತೆ. ತುಂಬ ಟೈಟಾಗಿ ಎಳ್ಕೊಂಡು ಹಾಕ್ಕೊಡಿ. ನೋಡಿ ಹಾಕ್ತಾಯಿದ್ದೀನಿ. ಆ ಥರ ತೊಟ್ಟಿನ ಹಿಂದೆ ಬಂದರೆ ಲಾಕ್ ಆಗುತ್ತೆ ಗಟ್ಟಿಯಾಗಿ. ಅದು ನೋಡಿ, ಆ ಹೂದ ಮೇಲೆ ಲಾಕ್ ಮಾಡಿ ತೊಟ್ಟಿನ ಹಿಂದೆ ತೊಗೊಳ್ಳೋದು, ಆಯಿತಾ. ಮತ್ತೆ ಇನ್ನೊಂದು ಹೂವು ಗೊತ್ತಾಯಿತು ಅಲ್ವಾ? ನೋಡಿ ಈಗ ಬರ್ತಾಯಿದೆ. ಒಂದು 3-4 ಸ್ಟೆಪ್ಸ್ ಆಯಿತು ಆಲ್ರೆಡಿ. ನೋಡಿ ಈಗ ಹೂವು ಇಟ್ಕೊಂಡು ಸ್ಟ್ರೇಟು ಹಿಂದಿನ ದಾರದ ಸ್ಟ್ರೇಟಾಗಿ ಇಟ್ಕೊಂಡು ಲಾಕ್ ಮಾಡಿ, ಒಂದು ನಿಮಿಷ, ಲಾಕ್ ಮಾಡಿ ತೊಟ್ಟಿನಿಂದ ತಗೊಳ್ಳೋದು. ಈಗ ಗೊತ್ತಾಯ್ತಲ್ವಾ? ಈಗ ಫಾಸ್ಟಾಗಿ ಮಾಡ್ತಾಯಿದ್ದೀನಿ ನೋಡಿ. ಹಾಗೆ ಈ ಥರ ನೀಟಾಗಿ ಮದುವೆಗಳಿಗೆ ಹಾಕ್ಕೊಳ್ಳೋಕ್ಕೆ ಜಡೆಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಮೊಗ್ಗಿನ ಜಡೆಗಂತೂ ಇನ್ನೂ ಚೆನ್ನಾಗಿ ಕಾಣುತ್ತೆ. ಚೆನ್ನಾಗಿ ಹಾಕ್ಬೋದು ನೋಡಿ, ಎಷ್ಟು ಚೆನ್ನಾಗಿ ಬಂತು. ತುಂಬ ಹೊತ್ತಾಗಿ ಒಂದು ಹೂವನ್ನು ಉದುರದೇ ಇರೋ ಥರನೇ ಬಂದಿದೆ. ಯಾವ ಥರ ಆಗಿದೆ ನೋಡಿ. ಇನ್ನು ನೂಲಿದೆ, ಹಿಂದೆ ನೂಲಿದೆ. ಇನ್ನೂ ಅಷ್ಟುದ್ದನೂ ಮಾಡ್ಬೋದು. ಎಷ್ಟು ಲೆಂತ್ ಬೇಕೋ ಅಷ್ಟೂ ಮಾಡ್ಬೋದು ನಾವು. ತುಂಬ ಚೆನ್ನಾಗಿ ಬರುತ್ತೆ. ಸ್ಪೆಷಲಿ ಹೆಣ್ಮಕ್ಳಿಗೆ ಚೆನ್ನಾಗಿ ಕಾಣುತ್ತೆ. ಜಡೆ ಇರೋರಿಗೆ ಈ ಥರ ದಿಂಡು ಹಾಕಿ ತಲೆ ಬಾಚಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ. ಬರ್ತಾಯಿದೆ, ಹಾಕ್ತಾಯಿದ್ದೀನಿ ನೋಡಿ, ಇಡ್ತಾಯಿದ್ದೀನಿ.
ಓಕೆ, ಗೊತ್ತಾಯಿತು ಅಂತ ಅನ್ಕೋತೀನಿ. ನನ್ನ ಚಾನೆಲ್ಲು ಸುದಿತಿ ಸೂಪರ್ ರಂಗೋಲಿ ಅಂತ. ಸಬ್ಸ್ಕ್ರೈಬ್ ಮಾಡಿ, ನಿಮಗೆ ಎಲ್ಲ ವೀಡಿಯೋನೂ ಬರುತ್ತೆ, ನೋಟಿಫಿಕೇಷನ್ನು ಬರುತ್ತೆ. ನಾನು ಯಾವ್ಯಾವ ವೀಡಿಯೋ ಮಾಡ್ತೀನಿ ಅವೆಲ್ಲ ವೀಡಿಯೋನೂ ಬರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವಾಗಲೇ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಆಲ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನಾನು ಯಾವ ವೀಡಿಯೋ ಹಾಕ್ತೀನಿ ಅದನ್ನೆಲ್ಲನೂ ನೀವು ನೋಡ್ಬೋದು, ಈಸಿಯಾಗಿ ಕಲಿಬೋದು. ರಂಗೋಲಿ ಸಹ ಹಾಕ್ತೀನಿ, ಈ ಥರ ವೀಡಿಯೋ ಹಾಕ್ತೀನಿ.